ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ, ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ರೀ. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಸೊ ನಾನಿವತ್ತು ದಾವಣಗೆರೆ ಬೆಣ್ಣೆ ದೋಸೆನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತೇಳಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ದರೆ ದಾವಣಗೆರೆಯಲ್ಲಿ ಯಾವ ರೀತಿ ಏನೇನೆಲ್ಲ ಹಾಕಿ ಬೆಣ್ಣೆ ದೋಸೆನ ರೆಡಿ ಮಾಡ್ತಾರೆ ಅಂತೇಳಿ ನೋಡೋಣ. ಸೊ ಏನೇನು ಬೇಕು ಅಂತ ಹೇಳಿದ್ರೆ, ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು ತೊಗರಿಬೇಳೆ ಮತ್ತು ಕಡಲೆಬೇಳೆ. ಒಂದೊಂದು ಸ್ಪೂನ್ ಆಗೋವಷ್ಟು ತೊಗರಿಬೇಳೆ ಮತ್ತು ಕಡಲೆಬೇಳೆನ ಹಾಕಿದ್ದೀನಿ. ಹಾಗೆಯೇ ಮೆಂತ್ಯನೂ ಕೂಡ ತೊಗೊಂಡಿದ್ದೀನಿ. ಸೊ ಉದ್ದಿನಬೇಳೆ ಒಂದು ಬಟ್ಲಾಗೋವಷ್ಟು ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿಂದು. ಸೊ ಇದಕ್ಕೆ ನಾನು ದಪ್ಪ ಅಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅಕ್ಕಿ ಅಂತ ಹೇಳಿದ್ರೆ ಸೊಸೈಟಿ ಅಕ್ಕಿ ಬರುತ್ತಲ್ವ, ಸೊ ಆ ಅಕ್ಕಿ ದೋಸೆಗೆ ತುಂಬಾ ಚೆನ್ನಾಗುತ್ತೆ. ಅದನ್ನು ತೊಗೊಂಡಿದ್ದೀನಿ. ಒಂದು ಕೆ ಜಿ ಆಗೋವಷ್ಟಿದೆ ಇದು. ಇದನ್ನು ಇವಾಗ ನೀರಿನಲ್ಲಿ ಇವೆರಡಕ್ಕೂ ಸೇರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನೋಡಿ, ಒಂದು 2-3 ಟೈಮು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿ ಇಡಬೇಕು. ನೀವು ನಾಳೆ ಮಾಡೋದಾದರೆ ಒಂದು ಸುಮಾರು ಈವ್ನಿಂಗ್ ಒಂದು 4-5 ಗಂಟೆಗೆ ನೆನೆಸಿ ಇಟ್ಟು, ಆಮೇಲೆ ನೈಟ್ ಒಂದು 10 ಗಂಟೆ ಅಷ್ಟೊತ್ತಿಗೆ ರುಬ್ಬಿಟ್ರೆ ಸಾಕು. ಸೊ ಈ ರೀತಿಯಾಗಿ ತುಂಬ ಚೆನ್ನಾಗಿ ಒಂದು 3-4 ಗಂಟೆವರೆಗೂ ಇದು ನೆನಿಬೇಕು. ಇವಾಗ ಟೈಮ್ ನೋಡಿ, ರಾತ್ರಿ 10 ಗಂಟೆ. ಸೊ ಸುಮಾರು 10 ಗಂಟೆಗೆ ನಾನು ಇವಾಗ ನೆನೆಸಿಟ್ಟಿರೋ ಅಂತಹ ಅಕ್ಕಿ ಮತ್ತು ಉದ್ದಿನಬೇಳೆನ ಅಷ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ನಾವು 1 ಸ್ಪೂನ್ ಆಗೋವಷ್ಟು ರೈಸ್ನ ಹಾಕಬೇಕು, ಅನ್ನನ. ಯಾಕೆಂತ ಹೇಳಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ರೈಸ್ನ ಹಾಕಬೇಕು. ಸೊ ಆಗ ಮಾಡಿಟ್ಟಿರೋ ಅಂತಹ ಅನ್ನನೇ ಹಾಕಬೇಡಿ. ಸೊ ಬೆಳಗ್ಗೆ ಮಾಡಿಟ್ಟಿರೋದು ಹಾಕೋಕ್ಕೆ ಹೋಗಬೇಡಿ. ನೈಟ್ ಏನು ನಾವು ಊಟ ಮಾಡ್ಲಿಕ್ಕೆ ಮಾಡ್ತೀವಲ್ಲ, ಉಳಿದಿರುತ್ತಲ್ವ, ಆ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ನೋಡಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದಷ್ಟು ಗ್ರೈಂಡ್ ಆಗಿದೆ. ಇದಕ್ಕೆ ನಾನಿವಾಗ ಒಂದು ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ವ, ಸೊ ಅದಕ್ಕೆ ನಾನು ಹಾಕಿದ್ದೀನಿ ಎಲ್ಲದನ್ನು. ಇದಕ್ಕೆ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಾಗುತ್ತೆ. ಸೊ ಮತ್ತೆ ನಾನು ಇದಕ್ಕೆ ಸ್ವಲ್ಪ 1-2 ಚಿಟಿಕೆ ಆಗೋವಷ್ಟು ಅಡುಗೆ ಸೋಡಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು, ಸೊ ನಾನು ಅಲ್ಯೂಮಿನಿಯಂ ಪಾತ್ರೆ ಇಲ್ಲ ಸಿಲ್ವರ್ ಪಾತ್ರೆ ಅಂತಾರಲ್ಲ, ಅದಕ್ಕೆ ಏನಕ್ಕೆ ಹಾಕಬೇಕು ಅಂದರೆ ಇಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ಉಬ್ಬಿ ಬರುತ್ತೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ, ಹುಳಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದು. ಸೊ ನೀವು ಸ್ಟೀಲ್ ಪಾತ್ರೆ ಎಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಗಮನಿಸಿ ನೋಡಿ. ಸೊ ಇದೆರಡನ್ನೂ ಇವಾಗ ಹಾಕಿಬಿಟ್ಟು ಉಪ್ಪು ಮತ್ತು ಅಡುಗೆ ಸೋಡಾನ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಏನು ನೀರು ಹಾಕ್ಬಿಟ್ಟು ಸ್ವಲ್ಪ ಈ ಕಡೆ ತೆಳುನೂ ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ರೀತಿ ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ನೀರು ಹಾಕಿಬಿಟ್ಟು ಏನು ನೀವು ನೀರು ಹಾಕ್ತಿರೋ ಈಗಲೇ ಹಾಕಿಬಿಡ್ಬೇಕು. ಬೆಳಗ್ಗೆ ಯಾವುದೇ ಕಾರಣಕ್ಕೂ ಮತ್ತೆ ನೀರು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಎತ್ತಿಟ್ಬಿಡಿ. ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ಫುಲ್ ಉಬ್ಬಿ ಬಂದಿರುತ್ತೆ. ಈ ರೀತಿ ಮುಚ್ಚಿ ನಾನು
ಸೈಡಿಗೆ ಎತ್ತಿಟ್ಟಿರ್ತೀನಿ. ಸೊ ನೋಡಿ, ಬೆಳಗ್ಗೆ ಮಾರ್ನಿಂಗ್ ನಾನು ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ. ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ದೋಸೆ ಕೆಂಪಗೆ ಒಳ್ಳೆ ಕಲರ್ ಕೂಡ ಇರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬಂದಿರುತ್ತೆ. ಸೊ ಗರಿ ಗರಿಯಾದ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ಸಖತ್ತಾಗಿರುತ್ತೆ ಕೂಡ. ನಮ್ಮ ತಾಯಿ ಮನೆ ದಾವಣಗೆರೆನೇ ಆಗಿರೋದ್ರಿಂದ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡೋದು, ದಾವಣಗೆರೆ ಬೆಣ್ಣೆ ದೋಸೆ ಅಂಥೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನಮ್ಮ ಸೈಡು ದಾವಣಗೆರೆನೇ. ಸೊ ಆ ಸೈಡ್ನವರೇ ನಾವು ಆಗಿರೋದ್ರಿಂದ ಸೊ ಇವಾಗ ಹಂಚು ತುಂಬ ಚೆನ್ನಾಗಿ ಈ ರೀತಿಯಾಗಿ ಕಾದಿರಬೇಕು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೆಣ್ಣೆ ಕೂಡ ಎತ್ತಿಟ್ಕೊಂಡಿರಿ. ಸೊ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಇವಾಗ ನಾನು ಕಾದಿರೋಂತಹ ಹಂಚಿಗೆ ಇವಾಗ ದೋಸೆನ ಹಿಟ್ಟನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೆಳಗ್ಗೆ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೈಟ್ ನಾವು ಏನು ಹಾಕಿರ್ತೀವಲ್ವ ಅದನ್ನೇ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಸಖತ್ ಫೇಮಸ್ ಕೂಡ ಹೌದಲ್ವ. ಸೊ ಅದನ್ನೇ ನಾನು ಮನೇಲಿ ಮಾಡಿ ತೋರಿಸ್ತಾ ಇರೋವಂಥದ್ದು. ಸೊ ಯಾರಿಗೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ತಾ ಇದ್ದೀನಿ. ಸೊ ಇವಾಗ ಹಂಚು ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಕಾದಿರಬೇಕು. ನಾನು ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಸೊ ಇವಾಗ ಹಾಕೋಣ. ಸೊ ರೆಡಿ. ನನ್ನ ತವ್ರ ಮನೆ ಬಂದು ದಾವಣಗೆರೆ ಸೈಡೇ. ಸೊ ಆದ್ದರಿಂದ ನನಗೆ ತುಂಬ ಚೆನ್ನಾಗಿ ದಾವಣಗೆರೆ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದು ಅಂಥೇಳಿ ಗೊತ್ತು. ಸೊ ಇವಾಗ ನಾನು ಹಂಚಿಗೆ ದೋಸೆ ಹಿಟ್ಟನ್ನು ಹಾಕಿ ಈ ರೀತಿ ರೌಂಡ್ ಶೇಪಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಕಲರಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಮತ್ತು ಇದನ್ನು 1-2 ಸೆಕೆಂಡು ಈ ರೀತಿಯಾಗಿ ಮುಚ್ಚಿಡಿ. ಸೊ ಒಳ್ಳೆ ಪರಿಮಳ ಕೂಡ ಚೆನ್ನಾಗಿರುತ್ತೆ. ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಮನೆಯಲ್ಲೇ ನಾನು ಮಾಡಿರೋ ಅಂತಹ ಬೆಣ್ಣೆ. ನೀವು ಹಳೆ ವಿಡಿಯೋಸ್ನ ನೋಡಿದ್ರೆ ಬೆಣ್ಣೆ ಯಾವ ರೀತಿ ತೆಗೆಯೋದು ಅಂಥೇಳಿ ಅದನ್ನು ಕೂಡ ಲಾಗ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಒಂದು ಸರಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ಇದು 1-2 ನಿಮಿಷ ಬಿಟ್ಟು ಓಪನ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರಾಗಿ ಬರ್ತಾಯಿದೆ ಅಂಥೇಳಿ. ಸೊ ಇವಾಗ ನಾನು ಬೆಣ್ಣೆನ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಸೊ ದಾವಣಗೆರೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡೋವಂಥದ್ದು. ಸೊ ಇವಾಗ ನೋಡಿ, ಬೆಣ್ಣೆನ ಈ ರೀತಿ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ಬಾಯಲ್ಲಿಟ್ಟರೆ ದೋಸೆ ಬೆಣ್ಣೆ ಹಾಗೇ ಕರಗೋಗುತ್ತೆ ಕಣ್ರಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹಾಕಿರೋದು ಏನು ಕಡಲೆಬೇಳೆ, ತೊಗರಿಬೇಳೆ, ಮೆಂತೆ ಅದೆಲ್ಲ ಒಂದೊಂದು ಸ್ಪೂನ್ ಹಾಕಿದ್ದೀನಿ. 1 ಬೌಲ್ ಅಷ್ಟೇ ಚಿಕ್ಕ ಪ್ರಮಾಣದಲ್ಲಿ ಮಾತ್ರ ನಾನು ಉದ್ದಿನಬೇಳೆ ಹಾಕಿರೋದು. ಮತ್ತು ನೈಟು 1 ಸ್ಪೂನ್ ಆಗೋವಷ್ಟು ನಾನು ರೈಸ್ನ ಹಾಕಿದ್ದೀನಿ. ಮಾಡಿರ್ತೀವಲ್ವ ನಾವು ಊಟ ಮಾಡಲಿಕ್ಕೆ ಅಂತೆಲ್ಲ, ಅದು ಉಳಿದಿರುತ್ತಲ್ವ ರೈಸು. ಸೊ ಆ ರೈಸ್ನ ಹಾಕಿಬಿಟ್ಟು ರುಬ್ಬಿ ಮಾಡಿರೋವಂಥದ್ದು. ನೋಡಿ ಎಷ್ಟು ಕಲರಾಗಿ ಎಷ್ಟು ಕೆಂಪಾಗಿ ಒಂದೊಳ್ಳೆ ರೀತಿಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಮೇಲ್ಗಡೆ ಗರಿ ಗರಿಯಾದ ಒಂದು ಲೇಯರ್ ಇದೆ, ಒಳಗಡೆ ಮಾತ್ರ ಸಾಫ್ಟಾಗಿರುತ್ತೆ. ಸೊ ಇದಕ್ಕೇ ದಾವಣಗೆರೆ ಬೆಣ್ಣೆ ದೋಸೆ ಅಂತೇಳಿ ಹೇಳ್ತಾರೆ. ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿದ್ರಲ್ವಾ,
ಬೆಣ್ಣೆ ದೋಸೆ ಯಾವ ರೀತಿ ನಮ್ಮ ಸೈಡ್ ದಾವಣಗೆರೆ ಬೆಣ್ಣೆ ದೋಸೆನ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಇನ್ನಷ್ಟು ಮತ್ತಷ್ಟು ಮುಗಿದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.